ಚುನಾವಣೆ ಬಂದಾಗಲೇ ಇಡಿ ಸಿಬಿಐ ದಾಳಿ ನಡೆಯೋದು ಮತ್ತೆ ಯಾವಾಗಲೂ ವಿರೋಧ ಪಕ್ಷಗಳೇ ಅಲ್ಲಿ ಟಾರ್ಗೆಟ್ ಆಗೋದು ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ. ವಿರೋಧಿ ಪಾಳ್ಯದ ನಾಯಕರು ಬಿಜೆಪಿಗೆ ಸೇರಿದ ಕೂಡ್ಲೇನೆ ಶುದ್ಧರಾಗೋದಾದ್ರೆ ಭ್ರಷ್ಟಾಚಾರ ವಿರೋಧಿ ಹೋರಾಟ ಅನ್ನೋದು ಬರೀ ಲೊಳಲೊಟ್ಟೆ ಅಲ್ವಾ? ಬಿಜೆಪಿ ಸೋಲುವಂತಹ ಭಯದಲ್ಲಿರುವಂತಹ ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಕೇಂದ್ರ ತನಿಖಾ ಏಜೆನ್ಸಿಗಳನ್ನ ಬಳಸಲಾಗ್ತಾ ಇದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ರಾಜ್ಯ ಪೊಲೀಸರು ಮತ್ತೆ ಕೇಂದ್ರ ಸಂಸ್ಥೆಗಳ ನಡುವಿನ ಘರ್ಷಣೆ ಒಕ್ಕೂಟ ವ್ಯವಸ್ಥೆ ಕುಸಿಯಲಿದೆಯಾ ಅನ್ನುವಂತಹ ಒಂದು ಭಯವನ್ನ ಮೂಡಿಸ್ತಾ ಇದೆ. ವಿರೋಧ ಪಕ್ಷದ ನಾಯಕರ ಪಾಲಿಗೆ ರಕ್ಷಣೆ ನೀಡುವಂತಹ ಒಂದು ಕೊನೆಯ ಸ್ಥಳವಾಗಿ ಉಳಿದಿರೋದು ನ್ಯಾಯಾಲಯ ಮಾತ್ರನೇ. ಹಾಗಾದ್ರೆ ಇವತ್ತು ದೇಶವನ್ನ ನಿಜವಾಗಿಯೂ ಯಾರು ನಡೆಸ್ತಾ ಇದ್ದಾರೆ? ಈ ಬಗ್ಗೆ ವಾರ್ತಾಭಾರತಿ ಚಾನೆಲ್ ನಲ್ಲಿ ಒಂದು ವಿವರವಾದ ವಿಶ್ಲೇಷಣೆಯನ್ನ ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಮಿಸ್ ಮಾಡ್ದೇನೆ. ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.